ಹಾಯ್, ನನ್ನ ಹೆಸರು ದೀಪ್ತಿ. ಇಂದು ನಾವು ಲ್ಯಾಪಿಂಗ್ ರಂಧ್ರ ಹಾಗೂ ಸಿಲಿಂಡರ್ ಆಕಾರದ ಮೇಲ್ಮೈಗಳು ಹೇಗೆ ಮಾಡಬೇಕೆಂದು ಕಲಿಯುತ್ತೇವೆ. ಈ ವಿವರಣೆಯ ಕೊನೆಯಲ್ಲಿ ನೀವು ಈ ಕೆಳಗಿನದನ್ನು ಹೇಳಲು ಸಾಧ್ಯವಾಗುತ್ತದೆ. ಲ್ಯಾಪ್ ಹೋಲ್ ಆಂತರಿಕ, ಲ್ಯಾಪ್ ಶಾಫ್ಟ್ ಬಾಹ್ಯ. ಲ್ಯಾಪ್ಸ್ ಅಲ್ಲಿ ಅಬ್ರಾಸಿವ್ ಕಾಂಪೌಂಡ್ ಅನ್ನು ಬದಲಾಯಿಸಿ. ಅಗತ್ಯವಿರುವ ಪರಿಕರಗಳು: ವರ್ನಿಯರ್ ಹೈಟ್ ಗೇಜ್, ವರ್ನಿಯರ್ ಕ್ಯಾಲಿಪರ್, ಅಗತ್ಯವಿರುವ ಸಲಕರಣೆಗಳು: ಲೇತ್ ಮಷೀನ್, ಅಗತ್ಯವಿರುವ ಸಾಮಗ್ರಿಗಳು: ಕಚ್ಚಾ ವಸ್ತು. ಕೆಲಸವನ್ನು ಪ್ರಾರಂಭಿಸುವ ಮೊದಲು ಕೆಲವು ಪ್ರಾಥಮಿಕ ಪರಿಶೀಲನೆಗಳನ್ನು ಮಾಡಬೇಕಾಗುತ್ತದೆ. ಅವು ಹೀಗಿವೆ: ಮೊದಲು ಸ್ಟೀಲ್ ರೂಲ್ ಬಳಸಿಕೊಂಡು ಕಚ್ಚಾ ವಸ್ತುಗಳನ್ನು ಪರಿಶೀಲಿಸಿ. ಸಮಾನಾಂತರತೆ ಮತ್ತು ಲಂಬತೆಯನ್ನು ಕಾಪಾಡಿಕೊಳ್ಳುವ ಒಟ್ಟಾರೆ ಗಾತ್ರಕ್ಕಾಗಿ ಭಾಗ 1 ಇದನ್ನು ಫೈಲ್ ಮಾಡಿ. ಸಮಾನಾಂತರತೆ ಮತ್ತು ಲಂಬತೆಯನ್ನು ಕಾಪಾಡಿಕೊಳ್ಳುವ ಒಟ್ಟಾರೆ ಗಾತ್ರಕ್ಕಾಗಿ ಭಾಗ 2 ಫೈಲ್ ಮಾಡಿ. ಎಲ್ಲ 2 ಭಾಗಗಳನ್ನು ಭರ್ತಿ ಮಾಡಿದ ನಂತರ ಗುರುತುಗಳಿಗಾಗಿ ಎಲ್ಲ ಭಾಗಗಳನ್ನು ತಯಾರಿಸಿ. ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಭಾಗ 1 ಗುರುತಿಸಿ. ಡ್ರಾಯಿಂಗ್ ಪ್ರಕಾರ ವರ್ನಿಯರ್ ಹೈಟ್ ಗೇಜ್ನೊಂದಿಗೆ ಭಾಗ 2 ಗುರುತಿಸಿ. ಒಮ್ಮೆ ನೀವು ಎಲ್ಲ ಭಾಗಗಳನ್ನು ವರ್ನಿಯರಿಂದ ಗುರುತಿಸಿ ಪೂರ್ಣಗೊಳಿಸಿದ ನಂತರ ಅನುಸರಿಸಬೇಕಾದ ಮುಂದಿನ ಹಂತವು ಪಂಚಿಂಗ್ ಆಗಿದೆ. ಭಾಗ 1ರಲ್ಲಿ ಸಾಕ್ಷಿ ಗುರುತು ಪಂಚ್ ಮಾಡಿ. ಭಾಗ 2ರಲ್ಲಿ ಸಾಕ್ಷಿ ಗುರುತು ಪಂಚ್ ಮಾಡಿ. ಕಚ್ಚಾ ವಸ್ತುಗಳು ಪರಿಶೀಲಿಸಲಾಗಿದೆ. ಎಲ್ಲಾ ಭಾಗಗಳನ್ನು ಫೈಲ್ ಮಾಡಲಾಗಿದೆ ಮತ್ತು ಅವುಗಳನ್ನು ವರ್ನಿಯರ್ ಹೈಟ್ ಗೇಜ್ನಿಂದ ಗುರುತಿಸಲಾಗಿದೆ ಮತ್ತು ಕೊನೆಗೆ ಅವುಗಳಿಗೆ ಸಾಕ್ಷಿ ಗುರುತು ಪಂಚ್ ಮಾಡಲಾಗಿದೆ. ಈಗ ಎಲ್ಲ ಪ್ರಾಥಮಿಕ ತಪಾಸಣೆಗಳನ್ನು ಮುಗಿದಿದೆ. ನಾವು ಮುಂದಿನ ಭಾಗಕ್ಕೆ ಹೋಗೋಣ. ರೇಖಾಚಿತ್ರದ ಪ್ರಕಾರ ಭಾಗ 1ರಲ್ಲಿ ಬೋರ್ ಅನ್ನು ತಯಾರಿಸಿ. ಬೆಂಚ್ ವಾಯ್ಸ್ನಲ್ಲಿ ಜಾಬ್ನ ಹಿಡಿದುಕೊಳ್ಳಿ. ಲ್ಯಾಪಿಂಗ್ ಹೋಲ್ಗಾಗಿ ಹೊಂದಾಣಿಕೆಯ ಸಿಲಿಂಡರಾಕಾರದ ಲ್ಯಾಪ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸಿಲಿಂಡರಾಕಾರದ ಹೋಲ್ ಅಲ್ಲಿ ಹೊಂದಾಣಿಕೆಯ ಸಿಲಿಂಡರಾಕಾರದ ಲ್ಯಾಪ್ ಅನ್ನು ಸೇರಿಸಿ. ಪ್ರದಕ್ಷಿಣಾಕಾರವಾಗಿ ಚಲಿಸುವ ಮೂಲಕ ಹೋಲ್ ಒಳಗೆ ತಳ್ಳುವ ಲ್ಯಾಪ್ ಫಾರ್ವರ್ಡ್ ಕೀ ಅನ್ನು ತಿರುಗಿಸಿ. ಸಮಯದಲ್ಲಿ ಲ್ಯಾಪ್ ಅನ್ನು ಎಂದಿಗೂ ತೆಗೆಯಬೇಡಿ. ಲ್ಯಾಪ್ ಹೋಲ್ಡಿಂಗ್ನಿಂದ ಜಾಬನ್ನು ತೆಗೆಯುವಾಗ ಅದನ್ನು ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ಮತ್ತು ಅದನ್ನು ಹೊರತೆಗೆಯಿರಿ ಮತ್ತು ಮೃದುವಾದ ಬಟ್ಟೆಯಿಂದ ಒರೆಸಿರಿ. 3 ಪಾಯಿಂಟ್ ಆಂತರಿಕ ಮೈಕ್ರೋಮೀಟರ್ ಬಳಸಿ ಹೋಲ್ ಗಾತ್ರವನ್ನು ಪರಿಶೀಲಿಸಿ. ಲ್ಯಾಪಿಂಗ್ ಬಾಹ್ಯ ಸಿಲಿಂಡರಾಕಾರದ ಮೇಲ್ಮೈ ಹಸ್ತಚಾಲಿತ ಪ್ರಕ್ರಿಯೆ. ರೇಖಾಚಿತ್ರದ ಪ್ರಕಾರ ಶಾಫ್ಟ್ ತಯಾರಿಸಿ. ಬೆನ್ಸ್ ವೈಸ್ ಅಥವಾ ಲೇತ್ನಲ್ಲಿ ಜಾಬ್ ಅನ್ನು ಹಿಡಿದಿಟ್ಟುಕೊಳ್ಳಿ. ಹೊಂದಾಣಿಕೆ ಮಾಡಬಹುದಾದ ರಿಂಗ್ ಲ್ಯಾಪ್ ಆಯ್ಕೆ ಮಾಡಿ. ಹೊಂದಾಣಿಕೆ ಮಾಡಬಹುದಾದ ರಿಂಗ್ ಲ್ಯಾಪ್ನಲ್ಲಿ ಅಬ್ರಾಸಿವ್ ಕಾಂಪೋನೆಂಟ್ ಅನ್ನು ಚಾರ್ಜ್ ಮಾಡಿ. ಸಿಲಿಂಡರಾಕಾರದ ಮೇಲ್ಮೈಯಲ್ಲಿ ಅಬ್ರಾಸಿವ್ ರಿಂಗ್ ಲ್ಯಾಪ್ ಅನ್ನು ಸೇರಿಸಿ. ಸಿಲಿಂಡರಾಕಾರದ ಮೇಲ್ಮೈ ಉದ್ದಕ್ಕೂ ರಿಂಗ್ ಲ್ಯಾಪ್ ಅನ್ನು ಮುಂದಕ್ಕೆ ಮತ್ತು ಹಿಂದಕ್ಕೆ ತಿರುಗಿಸಿ ಮತ್ತು ಸ್ಲೈಡ್ ಮಾಡಿ. ಲ್ಯಾಪಿಂಗ್ ಮಾಡುವಾಗ ಲಘು ಒತ್ತಡವನ್ನು ಅನ್ವಯಿಸಿ. ಲ್ಯಾಪ್ಡ್ ಸಿಲಿಂಡರಾಕಾರದ ಮೇಲ್ಮೈಯನ್ನು ಸೀಮೆ ಎಣ್ಣೆಯಿಂದ ಸ್ವಚ್ಛಗೊಳಿಸಿ ಮತ್ತು ಮೃದುವಾದ ಬಟ್ಟೆಯಿಂದ ಒರೆಸಿ. ಈಗ ನಾವು ಲೋಹದ ಭಾಗಗಳ ತಯಾರಿಕೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ. ಮುಂದೆ ಸಾಗೋಣ. ವರ್ನಿಯರ್ ಮೈಕ್ರೋಮೀಟರ್ ಬಳಸಿ ಶಾಫ್ಟ್ ಗಾತ್ರವನ್ನು ಪರಿಶೀಲಿಸಿ. ಹೋಲ್ ಇರುವ ಶಾಫ್ಟ್ ಅನ್ನು ಹೊಂದಿಸಿ. ತಳುವಾದ ಎಣ್ಣೆಯನ್ನು ಹಚ್ಚಿ ಸಮೀಕ್ಷೆಗಾಗಿ ಅದನ್ನು ಸಂರಕ್ಷಿಸಿ.
ಆಂತರಿಕ ಮತ್ತು ಬಾಹ್ಯ ಹೋಲ್ಸ್ಗಳನ್ನು ಲ್ಯಾಪ್ ಮಾಡುವುದು ಹೇಗೆ ಎಂದು ನೋಡೋಣ. ಲ್ಯಾಪ್ ಎನ್ನುವುದು ಎರಡು ತುಣುಕುಗಳ ಮುಕ್ತಾಯವನ್ನು ಸುಧಾರಿಸಲು ಮತ್ತು ವರ್ಕ್ ಪೀಸ್ನ ಜೊತೆಯಲ್ಲಿ ಬಳಸಲಾಗುವ ಸಾಧನವಾಗಿದೆ. ಲ್ಯಾಪ್ಗಳು ವಿವಿಧ ಗಾತ್ರಗಳು ಮತ್ತು ಆಕಾರಗಳಲ್ಲಿ ಲಭ್ಯವಿದೆ, ಆದರೆ ಅವೆಲ್ಲವೂ ಒಂದೇ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಲ್ಯಾಪ್ನ ಸಮತಟ್ಟಾದ ಮೇಲ್ಮೈ ಅಥವಾ ಮುಖವನ್ನು ವರ್ಕ್ ಪೀಸ್ನ ಸಮತಟ್ಟಾದ ಮೇಲ್ಮೈಗೆ ವಿರುದ್ಧವಾಗಿ ಇರಿಸಲಾಗುತ್ತದೆ. ನಂತರ ಹಿಂದಕ್ಕೆ ಮತ್ತು ಮುಂದಕ್ಕೆ ತಿರುಗಿಸಲಾಗುತ್ತದೆ. ಈ ಕ್ರಿಯೆಯು ಎರಡೂ ಮೇಲ್ಮೈಗಳನ್ನು ಏಕಕಾಲದಲ್ಲಿ ಪಾಲಿಶ್ ಮಾಡುತ್ತದೆ. ಎರಡೂ ಭಾಗಗಳಲ್ಲಿ ಅತ್ಯುತ್ತಮವಾದ ಮುಕ್ತಾಯವನ್ನು ಕೊಡುತ್ತದೆ. ಲ್ಯಾಪ್ಸ್ ಎರಡು ಮುಖ್ಯವಾದ ಪ್ರಕಾರಗಳಲ್ಲಿ ಬರುತ್ತವೆ: ಆಂತರಿಕ ಮತ್ತು ಬಾಹ್ಯ. ಆಂತರಿಕ ಲ್ಯಾಪ್ಗಳನ್ನು ರಂಧ್ರಗಳ ಒಳಗಿನ ಮೇಲ್ಮೈಯನ್ನು ಪಾಲಿಶ್ ಮಾಡಲು ಬಳಸಲಾಗುತ್ತದೆ ಹಾಗೂ ಬಾಹ್ಯ ಲ್ಯಾಪ್ಗಳನ್ನು ವರ್ಕ್ ಪೀಸ್ನ ಹೊರಗಿನ ಮೇಲ್ಮೈಯನ್ನು ಪಾಲಿಶ್ ಮಾಡಲು ಬಳಸಲಾಗುತ್ತದೆ. ಈ ಎರಡು ಪ್ರಕಾರಗಳ ನಡುವಿನ ವ್ಯತ್ಯಾಸವೇನೆಂದರೆ, ಆಂತರಿಕ ಲ್ಯಾಪ್ಗಳು ಬೆವೆಲ್ಡ್ ಅಂಚ್ ಅನ್ನು ಒಳಗೊಂಡಿರುತ್ತವೆ. ಅದು ಬಳಸುತ್ತಿರುವ ಹೋಲ್ ಅಥವಾ ಜಾಗಕ್ಕೆ ಹೊಂದಿಕೊಳ್ಳಲು ವಿನ್ಯಾಸಗೊಳಿಸಲಾಗಿದೆ. ಬಾಹ್ಯ ಲ್ಯಾಪ್ಗಳು ಸಂಪೂರ್ಣ ಮುಖದಾದ್ಯಂತ ಸಮತಟ್ಟಾಗಿರುತ್ತವೆ, ಆದ್ದರಿಂದ ಅವುಗಳನ್ನು ಯಾವುದೇ ಸಿಲಿಂಡರಾಕಾರದ ಮೇಲ್ಮೈಯಲ್ಲಿ ಬಳಸಬಹುದು. ಅಡ್ಜಸ್ಟಬಲ್ ಲ್ಯಾಪ್ ತಾಮ್ರದಿಂದ ಮಾಡಿದ ಪರಸ್ಪರ ಬದಲಾಯಿಸಬಹುದಾದ ತೋಳುಗಳನ್ನು ಹೊಂದಿರುತ್ತದೆ. ಲ್ಯಾಪ್ಸ್ ಅನ್ನು ಕೆಲವೊಮ್ಮೆ ಹೋಲ್ಗಳೊಂದಿಗೆ ಒದಗಿಸಲಾಗುತ್ತದೆ. ಅದು ಲ್ಯಾಪಿಂಗ್ ಕಾಂಪೌಂಡ್ ಅನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ರಿಂಗ್ ಲ್ಯಾಪ್ ಅನ್ನು ಹಸ್ತಚಾಲಿತವಾಗಿ ಮಾಡಬಹುದು ಅಥವಾ ಲ್ಯಾಪ್ನಲ್ಲಿ ಜಾಬ್ ಅನ್ನು ಹಿಡಿದಿಟ್ಟುಕೊಳ್ಳುವ ಮೂಲಕ ಸ್ಪ್ಲಿಟ್ ರಿಂಗ್ ಅನ್ನು ಸಿಲಿಂಡರಾಕಾರದ ಮೇಲ್ಮೈಯಲ್ಲಿ ಚಲಿಸಬಹುದು. ಲ್ಯಾಪ್ ಮಾಡುವಾಗ ಲ್ಯಾಪ್ ಅನ್ನು ಹೋಲ್ ಇಂದ ತೆಗೆಯಬಾರದು ಮತ್ತು ಬೋರ್ ಅನ್ನು ಪೂರ್ಣ ಉದ್ದವಾದ ಪ್ರಯಾಣಿಸಬೇಕು. ಲ್ಯಾಪ್ ಮಾಡುವಾಗ ರಿಂಗ್ ಲ್ಯಾಪ್ ವರ್ಕ್ ಪೀಸ್ನ ಉದ್ದಕ್ಕೂ ಮುಂದಕ್ಕೆ ಮತ್ತು ಹಿಂದಕ್ಕೆ ಚಾರಬೇಕು. ಲ್ಯಾಪ್ ಅನ್ನು ಅದೇ ಸಮಯದಲ್ಲಿ ಪರ್ಯಾಯ ದಿಕ್ಕುಗಳಲ್ಲಿ ತಿರುಗಿಸಬೇಕು. ಸೂಚನೆ: ದೊಡ್ಡ ದ್ಯಾಸ ಲ್ಯಾಪಿಂಗ್ ಮಾಡಲು ವಿಶೇಷ ಲ್ಯಾಪ್ಗಳನ್ನು ತಯಾರಿಸಬಹುದು ಮತ್ತು ಬಳಸಬಹುದು. ಈಗ ಲ್ಯಾಪಿಂಗ್ ಮಾಡುವಾಗ ಗಮನಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ನೋಡೋಣ. ಲ್ಯಾಪಿಂಗ್ ಮಾಡುವಾಗ ಒಂದೇ ಸ್ಥಳದಲ್ಲಿ ಇರಬಾರದು. ಲ್ಯಾಪ್ ಅನ್ನು ಯಾವಾಗಲೂ ತೇವವಾಗಿರಿಸಿಕೊಳ್ಳಿ. ಲ್ಯಾಪಿಂಗ್ ಸಮಯದಲ್ಲಿ ಹೊಸ ಅಬ್ರಾಸಿವ್ ಸೇರಿಸಬೇಡಿ. ಅಗತ್ಯವಿದ್ದರೆ ರೀಚಾರ್ಜ್ ಮಾಡಿ. ಲ್ಯಾಪಿಂಗ್ ಮಾಡುವಾಗ ಅತಿಯಾದ ಒತ್ತಡವನ್ನು ಹಾಕಬೇಡಿ. ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಗಮನಿಸಬೇಕು. ಈಗ ನಾವು ಈ ವಿಷಯದಲ್ಲಿ ಕಲಿತದ್ದನ್ನು ಪುನರಾವರ್ತಿಸೋಣ. ನಾವು ಕಲಿತಿದ್ದು ಲ್ಯಾಪ್ ಹೋಲ್ ಆಂತರಿಕ, ಲ್ಯಾಪ್ ಶಾಫ್ಟ್ ಬಾಹ್ಯ, ಲ್ಯಾಪ್ನಲ್ಲಿ ಅಬ್ರೆಸಿವ್ ಕಾಂಪೌಂಡ್ ಅನ್ನು ಬದಲಾಯಿಸಿ. ಹೀಗಾಗಿ ನಾವು ಲ್ಯಾಪಿಂಗ್ ರಂಧ್ರ ಹಾಗೂ ಸಿಲಿಂಡರಾಕಾರದ ಮೇಲ್ಮೈಗಳ ಬಗ್ಗೆ ಕಲಿತಿದ್ದೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಪ್ರಯೋಗವನ್ನು ಮಾಡಿ.